ಒಳ್ಳೆಯದಾಗಲಿ, ನಿಮ್ಮ ಕಣ್ಣುಗಳು ತೆರೆಯುವವು. ನಿಮ್ಮ ಕಣ್ಣುಗಳು ತೆರೆಯುವವು. ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿ. ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿವಿರಿ. ಈ ಮೂರು ಸುಳ್ಳುಗಳನ್ನು ಯಾವಾಗ ಮನುಷ್ಯರು ಅಲ್ಲಿ ಅವರು ನಂಬಿದರು, ಅವರು ಪಾಪದಲ್ಲಿ ಬಿದ್ದರು. ಅಂದ್ರೆ ದೇವರ ವಲಯದಲ್ಲಿ ಅವರಿದ್ದರು, ದೇವರೊಂದಿಗೆ ಅವರಿದ್ದರು, ಬೆಳಕಿನಲ್ಲಿದ್ದರು, ಎಲ್ಲವೂ ಅವರಿಗೆ ಕೊಡಲ್ಪಟ್ಟಿತ್ತು. ಯಾವಾಗ ಈ ಮೂರು ಸುಳ್ಳನ್ನು ಅವರು ನಂಬಿದರು, ಅವರ ಆತ್ಮವು ಕತ್ತಲೆ ಒಳಗೆ ಬಂತು. ಯಾವಾಗ ಅವರು ಆ ಸುಳ್ಳನ್ನು ನಂಬಿದರು, ಅವರು ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡರು. ದೇವರ ಶಾಂತಿಯನ್ನು, ಪ್ರೀತಿಯನ್ನು, ಸಮಾಧಾನವನ್ನು ಅವರು ಅನುಭವಿಸುವುದು ಕಳೆದುಕೊಂಡರು. ದೇವರ ಶಾಂತಿ, ಪ್ರೀತಿ ಇತ್ತು, ಆದರೆ ಈ ಸುಳ್ಳುಗಳನ್ನು ಅವರು ನಂಬಿದ ನಿಮಿತ್ತ, ಈ ಸುಳ್ಳಿಗೆ ಅವರು ವಿಧೇಯರಾದ ನಿಮಿತ್ತ ಅವರು ಆ ಒಂದು ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಂಡರು. ಆದರೆ ಅದು ನಮ್ಮ ಮೆಸೇಜ್ ಅಲ್ಲ. ಯಾವಾಗ ಮನುಷ್ಯನು ಬಿದ್ದನು, ದೇವರು ನಗಲಿಲ್ಲ. ದೇವರು ಅವರನ್ನು ಎತ್ತುವುದಕ್ಕಾಗಿ ವಾಗ್ದಾನವನ್ನು ಕೊಟ್ಟನು. ಮುಂದೆ ಅಲ್ಲಿ ಓದುವ 3ನೇ ಅಧ್ಯಾಯದಲ್ಲಿ ಯಾವಾಗ ಮನುಷ್ಯನು ಬಿದ್ದನು, ಆಗ ದೇವರ 15ನೇ ವಾಕ್ಯ ಓದುವ 3:15. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು. ನಾವು ನೋಡ್ತೇವೆ, ಯಾವಾಗ ಮನುಷ್ಯನು ಬಿದ್ದನು, ದೇವರು ಮನುಷ್ಯನಿಗೆ ಏನು ಮಾಡಿದನು? ಒಂದು ವಾಗ್ದಾನವನ್ನು ಕೊಟ್ಟನು. ವಾಗ್ದಾನ ಏನಾಗಿದೆ? ವಾಕ್ಯವಾಗಿದೆ. ಹೇಳಿ, ವಾಗ್ದಾನವು ವಾಕ್ಯವಾಗಿದೆ. ವಾಗ್ದಾನದಲ್ಲಿ ವಾಕ್ಯ ಇದೆ. ಹಲ್ಲೆಲೂಯಾ. ಯಾವಾಗ ಮನುಷ್ಯನು ಬಿದ್ದನು, ಮನುಷ್ಯನು ಎತ್ತುವುದಕ್ಕಾಗಿ ದೇವರು ಏನು ಮಾಡಿದನು? ವಾಗ್ದಾನವನ್ನು ಕೊಟ್ಟನು. ಯಾವಾಗ ಮನುಷ್ಯನು ಬೀಳುತ್ತಾನೆ ಕಷ್ಟದಲ್ಲಿ ಅಥವಾ ಸಮಸ್ಯೆಯಲ್ಲಿ, ಆ ಮನುಷ್ಯನನ್ನು ಮೇಲಕ್ಕೆ ಎತ್ತುವುದಕ್ಕಾಗಿ ದೇವರು ವಾಗ್ದಾನವನ್ನು ಕೊಡುತ್ತಾನೆ. ಯಾವಾಗ ನಾವು ಆ ವಾಗ್ದಾನವನ್ನು ಹಿಡಿದುಕೊಂಡು, ಆ ವಾಗ್ದಾನವನ್ನು ನಂಬಿಕೊಂಡು ನಡೆಯುತ್ತೇವೆ, ನಾವು ಆತ್ಮಿಕ ವಲಯದಲ್ಲಿ ದೇವರ ಕೈಯನ್ನು ಹಿಡಿದುಕೊಂಡು ನಡೆಯುತ್ತೇವೆ. ದೇವರ ವಾಗ್ದಾನವು ದೇವರ ಕೈ ಆಗಿದೆ. ದೇವರಿಗೆ ಒಂದು ಈ ರೀತಿಯ ಕೈ ಇಲ್ಲ. ದೇವರ ಆತ್ಮ ಸ್ವರೂಪನು. ಯಾವಾಗ ದೇವರು ಮಾತನಾಡುತ್ತಾನೆ, ಆ ವಾಕ್ಯವೇ ಆತನ ಕೈ ಆಗಿದೆ. ಹಲ್ಲೆಲೂಯಾ. ಯಾವಾಗ ದೇವರು ವಾಗ್ದಾನವನ್ನು ಮಾಡುತ್ತಾನೆ, ಆ ವಾಗ್ದಾನವೇ ದೇವರ ಕೈ ಆಗಿದೆ. ಹಲ್ಲೆಲೂಯಾ. ಯಾವಾಗ ನಾವು ಆ ವಾಗ್ದಾನ ನಂಬುತ್ತೇವೆ, ನಾವು ದೇವರನ್ನು ನಂಬುತ್ತೇವೆ. ಯಾವಾಗ ವಾಗ್ದಾನ ನಾವು ಹಿಡಿದು ಪ್ರಾರ್ಥಿಸುತ್ತೇವೆ, ನಾವು ದೇವರ ಕೈಯನ್ನು ಹಿಡಿದು ಪ್ರಾರ್ಥಿಸುತ್ತೇವೆ. ಯಾವಾಗ ನಾವು ವಾಗ್ದಾನ ಅರಿಕೆ ಮಾಡುತ್ತೇವೆ, ನಾವು ದೇವರ ಕೈಯನ್ನು ಚಲಿಸುವಂತೆ ಮಾಡುತ್ತೇವೆ. ಹಲ್ಲೆಲೂಯಾ. ದೇವರು ಯಾವಾಗ ಮನುಷ್ಯನು ಬೀಳುತ್ತಾನೆ, ಮನುಷ್ಯನು ಎತ್ತುವುದಕ್ಕಾಗಿ ಏನು ಕೊಡುತ್ತಾನೆ? ವಾಗ್ದಾನವನ್ನು ಹೇಳಿ, ವಾಗ್ದಾನವನ್ನು ಕೊಡುತ್ತಾನೆ. ಯಾವಾಗ ನಾವು ವಾಗ್ದಾನವನ್ನು ಹಿಡಿದು ನಡೆಯುತ್ತೇವೆ, ನಾವು ದೇವರನ್ನು ಹಿಡಿದು ನಡೆಯುತ್ತೇವೆ. ಯಾವಾಗ ನಾವು ವಾಗ್ದಾನವನ್ನು ಪ್ರಾರ್ಥಿಸುತ್ತೇವೆ, ದೇವರಿಗೆ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರುವುದು, ನೀನು ನೆರವೇರಿಸುವಂತಾಗಿದ್ದೀನಿ. ಖಂಡಿತವಾಗಿಯೂ ದೇವರು ನೆರವೇರಿಸುವಂತಾಗಿದ್ದಾನೆ. ನಾವು ನೋಡ್ತೇವೆ, ಹಳೆಯ ಒಡಂಬಡಿಕೆಯಲ್ಲಿ ಇದು ಒಡಂಬಡಿಕೆ ಶುರುವಾಗಿಲ್ಲ. ಆದಿಕಾಂಡದಲ್ಲಿ ದೇವರು ವಾಗ್ದಾನವನ್ನು ಮಾಡಿದ ವಾಗ್ದಾನವನ್ನು ಮಾಡಿದರು. ಮನುಷ್ಯನು ಬಿದ್ದಿದ್ದಾನೆ, ದೇವರ ಪ್ರಸನ್ನತೆಯಿಂದ ಆತನು ದೂರವಾಗಿದ್ದಾನೆ. ಈಗ ಮನುಷ್ಯನು ಎತ್ತುವುದಕ್ಕಾಗಿ ದೇವರೊಂದು ವಾಗ್ದಾನವನ್ನು ಕೊಟ್ಟಿದ್ದಾನೆ. ಇನ್ನೊಂದು ವಾಗ್ದಾನ ನೋಡುವ, ಐಸಾಯ. ಅದರ ಮೊದಲು ಇನ್ನೊಂದು ಆದಿಕಾಂಡ 12:2-3-4. ನಿನಗೂ ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವುದು. ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ಹರಸುವರು. ನಾವು ಇಲ್ಲಿ ನೋಡುತ್ತೇವೆ, ದೇವರು ಅಬ್ರಾಮನನ್ನು ಮೇಲಕ್ಕೆ ಎತ್ತಲು ಬಯಸುತ್ತಾನೆ. ಅಬ್ರಾಮನೊಂದಿಗೆ ಒಂದು ಫ್ರೆಂಡ್ಶಿಪ್ ಅನ್ನು ಬೆಳೆಸಲು ದೇವರು ಬಯಸುತ್ತಾನೆ. ಅಬ್ರಾಮನ ಜೀವಿತವನ್ನು ಆಶೀರ್ವದಿಸಲು ದೇವರು ಬಯಸುತ್ತಾನೆ. ದೇವರಿಗೆ ಲಾಭ ಉಂಟಾ? ಇಲ್ಲ. ಮನುಷ್ಯನಿಗೆ ಇದರಲ್ಲಿ ಲಾಭ ಉಂಟು. ದೇವರ ಹೃದಯದಲ್ಲಿ ಒಂದು ಆಸೆ ಉಂಟು, ಅಬ್ರಾಮನನ್ನು ಮೇಲಕ್ಕೆ ಎತ್ತಬೇಕು, ಅಬ್ರಾಮನ ಹೆಸರನ್ನು ದೊಡ್ಡ ಹೆಸರನ್ನಾಗಿ ಮಾಡಬೇಕು, ಅಬ್ರಾಮನ ಮೂಲಕ ಇಡೀ ಜಗತ್ತಿಗೆ ಆಶೀರ್ವಾದವನ್ನು ಉಂಟು ಮಾಡಬೇಕೆಂದು ದೇವರ ಆಸೆ ಉಂಟು. ಈ ಆಸೆಯನ್ನು ದೇವರು ಹೇಗೆ ಪ್ರಕಟಿಸುತ್ತಾನೆ? ವಾಕ್ಯದ ರೂಪದಲ್ಲಿ ವಾಗ್ದಾನವಾಗಿ. ದೇವ
reaching Abraham. Through promise, God is coming to help Abraham. ಅರ್ಥ ಆಯ್ತು? ನಾವು ಆದಿಕಾಂಡ ನೋಡಿದೆವು. ಆದಾಮನು ಬಿದ್ದನು, ಆ ಬಿದ್ದ ಆದಾಮನು ಎತ್ತುವುದಕ್ಕಾಗಿ ದೇವರು ಏನು ಕೊಟ್ಟನು? Praise God. ಇಲ್ಲಿ ನಾವು ನೋಡ್ತೇವೆ ಅಬ್ರಹಾಮನನ್ನು ಮೇಲೆ ಎತ್ತುವುದಕ್ಕಾಗಿ ದೇವರು ಏನು ಕೊಡ್ತಾ ಇದ್ದಾನೆ? ವಾಗ್ದಾನ ಕೊಡ್ತಾರೆ. ಪುನಃ ನಾವು ಇನ್ನೊಂದು ವಾಗ್ದಾನ ನೋಡುವ. ಐಸಾಯ 9:6. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ಆಮೆನ್. ಒಂದು ಮಗನು ನಮಗೆ ದೊರೆತನು, ಆಮೆನ್. ಆಡಳಿತವು ಅವನ ಬಾವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಓಕೆ, ನಾವು ಈ ವಾಕ್ಯ ಓದುವ. ಒಂದು ಮಗು ನಮಗಾಗಿ ಹುಟ್ಟಿದಷ್ಟೇ, ಆ ಮಗನು ನಮಗೆ ಕೊಡಲ್ಪಟ್ಟಿದ್ದಾನೆ, ಆಡಳಿತವು ಆತನ ಬಾವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂದು ಆತನ ಹೆಸರು ಕರೆಯಲ್ಪಡುವುದು. ನಾವಿಲ್ಲಿ ನೋಡ್ತೇವೆ, ಮನುಷ್ಯನನ್ನು ದೇವರು ಮೇಲಕ್ಕೆ ತರಲು ಬಯಸುತ್ತಾನೆ. ಇಲ್ಲಿ ಕೂಡ ದೇವರು ವಾಗ್ದಾನವನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ಒಂದು ವೇಳೆ ದೇವರು ಈ ವಾಗ್ದಾನವನ್ನು ಕೊಡದಿದ್ದರೆ, ಈ ವಾಗ್ದಾನವನ್ನು ದೇವರು ಪ್ರೊನೌನ್ಸ್ ಏನ್ ಹೇಳ್ತಾರೆ, ಉಚ್ಚಾರ ಮಾಡದಿದ್ದರೆ, ನಾನು ನಂಬುತ್ತೇನೆ ಯೇಸು ಕ್ರಿಸ್ತನು ಬರುವುದು ಅಸಾಧ್ಯವಾಗಿತ್ತು. ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಬೇಕಾದ್ರೆ ದೇವರು ವಾಗ್ದಾನವನ್ನು ಮಾಡಬೇಕಾಗಿತ್ತು. ನಾನು ಏನಕ್ಕೆ ಇಷ್ಟಪಟ್ಟರೆ, ದೇವರು ಮನುಷ್ಯನನ್ನು ಮೇಲಕ್ಕೆ ಎತ್ತುವುದಕ್ಕಾಗಿ ವಾಗ್ದಾನವನ್ನು ಕೊಡುತ್ತಾನೆ. ವಾಗ್ದಾನವು ದೇವರ ಕೈಯಾಗಿದೆ. ಯಾವಾಗ ವಾಗ್ದಾನವನ್ನು ಹಿಡಿದು ಪ್ರಾರ್ಥಿಸುತ್ತೇವೆ, ನಾವು ದೇವರ ಕೈಯನ್ನು ಹಿಡಿದು ಪ್ರಾರ್ಥಿಸುತ್ತೇವೆ. ಯಾವಾಗ ವಾಗ್ದಾನವನ್ನು ಡಿಕ್ಲೇರ್ ಮಾಡ್ತೇವೆ, ಉಚ್ಚರಿಸುತ್ತೇವೆ, ನಾವು ದೇವರ ಕೈಯನ್ನು ಚಲಿಸುವಂತೆ ಮಾಡುತ್ತೇವೆ. ಅದಕ್ಕಾಗಿ ವಾಗ್ದಾನ ನಮ್ಮಲ್ಲಿರುವುದು ಅತಿ ಮುಖ್ಯವಾಗಿದೆ. ಮೊದಲ ವಾಗ್ದಾನ ಏನಾಗಿತ್ತು ನಾವೀಗ ಓದಿದೆವು. 3:15 ಆದಿಕಾಂಡ, ನಿನಗೆ ಮತ್ತು ಈ ಸ್ತ್ರೀಗೆ ನಾನು ಹಾಗೆತನವನ್ನು ಮಾಡುವೆನು, ಆತನು ನಿನ್ನ ತಲೆಯನ್ನು ಚಚ್ಚುವನು. ಆತನು ಈ ವಾಗ್ದಾನವನ್ನು ಮಾಡಿದನು ಆ ವೈರಿಯನ್ನು ಸೋಲಿಸುವುದಕ್ಕಾಗಿ. ಮನುಷ್ಯರನ್ನು ದ್ವೇಷಿಸುವ, ಮನುಷ್ಯರ ಮತ್ತು ದೇವರ ಪ್ರೀತಿಯನ್ನು ದ್ವೇಷಿಸುವ ಆ ಸೈತಾನ ತಲೆಯನ್ನು ಜಜ್ಜುವುದಕ್ಕಾಗಿ ದೇವರು ಏನು ಮಾಡಿದನು? ವಾಗ್ದಾನವನ್ನು ಮಾಡಿದನು. ಒಬ್ಬ ದೇವರನ್ನು ಅರಿಯದ, ಏನು ಇಲ್ಲದ ಮನುಷ್ಯರನ್ನು ಮೇಲೆ ಕೆತ್ತುವುದಕ್ಕಾಗಿ ದೇವರು ಏನು ಮಾಡಿದನು? ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿ ನಮಗೆ ಮಗನ ದರ್ಜೆಯನ್ನು ಕೊಡುವುದಕ್ಕಾಗಿ ದೇವರು ಏನು ಮಾಡಿದನು? ಹಲ್ಲೆಲೂಯಾ. ವಾಗ್ದಾನವು ದೇವರ ಕೈಯಾಗಿದೆ. ಹಲ್ಲೆಲೂಯಾ. ಆ ವಾಗ್ದಾನವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆ ವಾಗ್ದಾನವನ್ನು ನೋಡುವಾಗ ದೇವರು ವಾಗ್ದಾನವನ್ನು ನೆರವೇರಿಸುವಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 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 ವಾಗ್ದಾನವು ದೇವರ ವಾಕ್ಯವಾಗಿದೆ. ವಾಗ್ದಾನ ಏನಾಗಿದೆ? ನಾವೇನು ಓದಿದೆ? 1-2 ಯೋಹಾನ 1:2 ಏನು ಓದಿದೆವು? 1:2 ಆ ವಾಕ್ಯ ಎಂಬವನು ದೇವರ ಬಳಿಯಲ್ಲಿದ್ದನು, ಆ ವಾಗ್ದಾನವು ದೇವರ ಬಳಿಯಲ್ಲಿತ್ತು. ಹಲ್ಲೆಲೂಯಾ. ಅಂದ್ರೆ ಮನುಷ್ಯನಿಗೆ ಯಾವುದೇ ಸಮಸ್ಯೆ ಬಂದಿದ್ದರೆ ಅದು ದೇವರ ಮುಂದೆ ಏನೂ ಅಲ್ಲ. ಆ ಮನುಷ್ಯನು ದೇವರ ವಾಗ್ದಾನ ನಂಬುವುದಾದರೆ ಒಂದು ಅರ್ಥವೇನಾಯಿತು? ಆ ವಾಕ್ಯವನ್ನು ನರವಾದ ವ್ಯಕ್ತಿ ನಮ್ಮ ಮಧ್ಯದಲ್ಲಿ. ಯಾವಾಗ ನಾವು ವಾಕ್ಯವನ್ನು ನಂಬುತ್ತೇವೆ, ಯಾವಾಗ ದೇವರ ವಾಗ್ದಾನವನ್ನು ನಂಬುತ್ತೇವೆ, ಆ ವಾಗ್ದಾನವು ನಮಗೆ ಕಾರ್ಯ ಮಾಡುವುದಾಗಿದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ 2 ಕೊರಿಂಥ 1:20 1:20 ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿ ದೃಢವಾಗುತ್ತವೆ. ಆಮೆನ್. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ